ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇದೇನಿದು ಅಂತ ಅನ್ಕೋತಾ ಇದ್ದೀರಾ ಅನ್ಸುತ್ತಲ್ವ. ತುಂಬ ಚೆನ್ನಾಗಿದೆ ಮತ್ತು ಕಾಫಿ ಟೀಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸಂಜೆ ಸ್ನ್ಯಾಕ್ಸ್ಗೆಲ್ಲ ಈಸಿಯಾಗೂ ಕೂಡ ಮಾಡ್ಬೋದು. ಇದನ್ನು ವೆಜಿಟೇಬಲ್ ಮತ್ತು ಚೀಸ್ ಸಮೋಸ ಅಂತ ಕೂಡ ಹೇಳ್ಬೋದು. ಇದನ್ನು ನನ್ನ ಮಗಳು ಮಾಡ್ತಾಯಿದ್ದಾಳೆ. ಹೇಗೆ ಮಾಡ್ತಾಯಿದ್ದಾಳೆ ನೋಡೋಣ ಬನ್ನಿ. ಅವಳು ಮೊದಲಿಗೆ ಮೈದಾ ತೊಗೋತಾ ಇದ್ದಾಳೆ. ಮೈದಾನ ಯಾವ ರೀತಿ ತೊಗೋಬೇಕು ಅಂತ ಗೊತ್ತಾಗಿಲ್ಲ ಅವಳಿಗೆ. ಕಪ್ಪಲ್ಲಿ ತೊಗೊಂಡಿದ್ರೆ ಸರಿ ಹೋಗ್ತಿತ್ತು. ಅವಳು ಸ್ಪೂನ್ ವೈಸಲ್ಲೇ ಹಾಕ್ಬಿಟ್ಟಿದ್ದಾಳೆ. ಒಂದು ಕಪ್ ಆಗುವಷ್ಟು ಮೈದಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದಾಳೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾಳೆ. ನೀಟಾಗಿ ಕಲಿಸಿದ್ಲು. ಆಮೇಲೆ ತೋರಿಸಿದ್ಲು ನನಗೆ, ಅಮ್ಮ ಸರಿ ಬಂದಿದೆಯಾ ಅಂತ. ಚೆನ್ನಾಗೇ ಕಲಸಿಟ್ಟಿದ್ಲು. ಮತ್ತು ಕಲಸಿರೋ ಹಿಟ್ಟಿಗೆ ಮತ್ತೆ ಇನ್ನೂ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಡ್ತಿದ್ದಾಳೆ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಲಟ್ಟಿಸ್ಕೊಳ್ಳೋಣ. ನೆಕ್ಸ್ಟು ತರಕಾರಿಗಳನ್ನೆಲ್ಲ ಹಚ್ಕೋತಾ ಇದ್ದಾಳೆ. ಫಸ್ಟು ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ ಹಚ್ಕೊಂಡು ಕ್ಯಾಪ್ಸಿಕಮ್ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದಾಳೆ. ಇದನ್ನು ಕೂಡ ಹಚ್ಚಿ ಆಮೇಲೆ ನೆಕ್ಸ್ಟು ಈರುಳ್ಳಿನೂ ಕೂಡ ಸಣ್ಣದಾಗಿ ಹಚ್ಕೋತಾ ಇದ್ದಾಳೆ. ಎಲ್ಲ ಅವಳೇ ಹಚ್ಕೊಂಡ್ಲು. ಸಣ್ಣ ಸಣ್ಣದಾಗಿ ಹಚ್ಕೊಂಡು ತುಂಬ ಸಣ್ಣದಾಗೆ ಕಟ್ ಮಾಡ್ಕೊಂಡು ಕೂಡ ಇದ್ಲು. ನೀಟಾಗೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆಲ್ಲ ಜೋಡಿಸ್ಕೊಂಡಿದ್ದಾಳೆ ನೋಡಿ. ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಇನ್ನೂ ಬೇಕಾದರೆ ನೀವು ಬೇರೆ ಯಾವುದೋ ತರಕಾರಿಗಳು ಅವುಗಳನ್ನೂ ಕೂಡ ಹಾಕ್ಕೋಬೋದು. ನಾವು ಇಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ. ಇಷ್ಟನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಹಿಟ್ಟನ್ನ ಕಲಸಿಟ್ಟಿದ್ಲಲ್ಲ ಅದನ್ನು ಇವಾಗ ಓಪನ್ ಮಾಡಿ ನೋಡಿ. ಚೆನ್ನಾಗಿ ಅನ್ನಿಸ್ತು, ಸಾಫ್ಟಾಗಿಲ್ಲ ಬಂದಿತ್ತು. ಅದನ್ನು ಇವಾಗ ಲಟ್ಟಿಸ್ಕೊಂಬಿಡೋಣ ಫಸ್ಟು ಅಂತೇಳಿ ಇದನ್ನು ಚಪಾತಿ ಥರನೇ ಹೊತ್ಕೊಳ್ಳೋಣ. ಫಸ್ಟ್ ಇವಳು ಒಂದೊಂದೇ ಮಾಡ್ತಾಯಿದ್ಲು. ಅದು ತುಂಬ ಟೈಮ್ ಆಗುತ್ತೆ ಅಂತೇಳಿ ನಾನು ಲಾಸ್ಟಿಗೆ ಹೆಲ್ಪ್ ಮಾಡಿಕೊಟ್ಟೆ. ಫಸ್ಟ್ ಒಂದನ್ನು ಇವಾಗ ಒತ್ತುತ್ತಿದ್ದಾಳೆ. ಅವಳಿಗಷ್ಟು ಗೊತ್ತಿಲ್ವಲ್ಲ, ಹಾಗಾಗಿ ಒಂದೊಂದನ್ನೇ ಒಂದರಲ್ಲಿ ಮಾಡ್ತಾಯಿದ್ಲು. ನೀಟಾಗಿ ಒತ್ಕೊಂಡ್ಲು. ಆದರೆ ಇವಳ ಥರ ಮಾಡ್ತಾಯಿದ್ರೆ ಒಂದೊಂದನ್ನು ತುಂಬ ಲೇಟಾಗಿಬಿಡುತ್ತೆ ಅಂತೇಳಿ ನಾನು ಆಮೇಲೆ ಮಾಡಿಕೊಟ್ಟೆ. ಇವಳು ಒಂದನ್ನು ಒತ್ಬಿಟ್ಟು ಅದನ್ನೆಲ್ಲ ಸೈಡ್ ಎಡ್ಜೆಲ್ಲ ತೆಗೆದು ಆಮೇಲೆ ಅವಳು ಸಮೋಸೆಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಿಟ್ಕೋತಾ ಇದ್ಲು. ಆಮೇಲೆ ನಾನು ಅದಕ್ಕೆ ಸರಿ ಬರೋಲ್ಲ, ನೀನು ತುಂಬ ಹೊತ್ತು ಆಗುತ್ತೆ ಈ ರೀತಿ ಮಾಡ್ತಾಯಿದ್ರೆ ಅಂತೇಳಿ ನಾನು ದೊಡ್ಡದಾಗಿ ಒತ್ಬಿಟ್ಟು ಈ ರೀತಿ ನಾನು ಒತ್ತಿರೋವಂಥದ್ದು. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ಮಂದನೂ ಬೇಡ. ಮತ್ತು ತೆಳ್ಳಗಿದ್ರೆ ಅದು ಎಣ್ಣೆಲಿ ಕರ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಈ ರೀತಿ ಒತ್ತು ಕೊಟ್ಟಾದ್ಮೇಲೆ ಅವಳು ಆ ಥರ ಕಟ್ ಮಾಡಿ ಇಟ್ಕೊಂಡು ಮೊದಲೇ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ಲಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೀಸು ಕೂಡ ಹಾಕ್ಕೊಂಡು ಚೀಸ್ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು, ಗರಂ ಮಸಾಲ, ಮ್ಯಾಗಿ ಮಸಾಲನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮ್ಯಾಗಿ ಮಸಾಲನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಒಂದು ಟೊಮೊಟೊ ಕೆಚಪ್ ಸ್ವಲ್ಪ ಹಾಕ್ಕೋತಾ ಇದ್ದಾಳೆ. ಮತ್ತು ಮಯೋನೀಸ್ಗಳನ್ನ ಸ್ವಲ್ಪ ಹಾಕ್ಕೊಂಡಿದ್ದಾಳೆ. ತಂದಿಟ್ಕೊಂಡಿದ್ರು ಮಯೋನೀಸ್ನು ಕೂಡ, ಅದನ್ನು ಕೂಡ ಎಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಟೇಸ್ಟು ಕೂಡ ಚೆನ್ನಾಗಿತ್ತು. ನೀವು ಮಾಡಿ, ನಾವು ಯಾವ ರೀತಿ ಮಾಡಿದ್ವಿ ಆ ರೀತಿಯೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿಲ್ಲ ಇಟ್ಕೊಂಡಾದ್ಮೇಲೆ ಲಟ್ಟಿಸಿ ಇಟ್ಕೊಂಡಿದ್ಲಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ಲು. ಅದಕ್ಕೆ ಇವಾಗ ನೋಡಿ ವೆಜಿಟೇಬಲ್ ಎಲ್ಲ ಚೀಸೆಲ್ಲ ಹಾಕಿಟ್ಟಿದ್ಲ ಅದನ್ನು ಇವಾಗ ಒಂದೊಂದನ್ನೇ ಹಾಕಿ ಕವರ್ ಮಾಡ್ತಾಯಿದ್ದಾಳೆ. ಆ ಕವರ್ ಮಾಡ್ಕೊಳ್ಳೋಕ್ಕೆ ಅದನ್ನು ವಿಡಿಯೋ ಸ್ಕಿಪ್ ಆಗಿದೆ. ಇರುತ್ತೆ ಗಮ್ ಟೈಪ್, ಆದರೆ ಚೆನ್ನಾಗಿ ಅಂಟುತ್ತೆ, ಎಣ್ಣೆಗೆ ಹಾಕಿದಾಗ ಓಪನ್ ಆಗೋಲ್ಲ ಅಂಥೇಳಿ ನಾನು ಸ್ವಲ್ಪ ಮೈದಾಗೇ ಸ್ವಲ್ಪ ತುಪ್ಪ ಕಲಸಿ ಕೊಟ್ಟಿದ್ದೆ. ಅದನ್ನು ಸ್ವಲ್ಪ ಸವರ್ಬಿಟ್ಟು ಅದಕ್ಕೆ ಎಡ್ಜ್ಗೆಲ್ಲ ಫೋಲ್ಡ್ ಮಾಡಿದಾಗ ಗಮ್ ಟೈಪ್ ಆಗುತ್ತೆ ಅಂತೇಳಿ ಅಂಟಿಸಿದ್ದಾಳೆ. ಹಾಗಾಗಿ ಓಪನ್ ಆಗಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ. ನೀವುಗಳು ಬೇಕಾದರೆ ನಿಮ್ಗೆ ಇಷ್ಟವಾದ ಥರ ಫೋಲ್ಡಿಂಗ್ನ ಮಾಡ್ಕೋಬೋದು. ಈ ರೀತಿಯೇ ಮಾಡಬೇಕು ಅಂತೇನಿಲ್ಲ. ಒಂದು ಪ್ಲೇಟ್ಗೆ ರೆಡಿ ಮಾಡಿಟ್ಟು ನೆಕ್ಸ್ಟು ಎಣ್ಣೆ ಕಾಯಕ್ಕಿಟ್ಟಿದ್ಲು. ಎಣ್ಣೆ ಕಾಯಕ್ಕಿಟ್ಟು ಇವಾಗ ಕರ್ಕೋತಾ ಇದ್ದಾಳೆ. ಇದನ್ನು ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ತುಂಬ ಕರಿಯೋಕ್ಕೆ ಹೋಗಬೇಡಿ. ತೆಳ್ಳಗೆ ಲಟ್ಟಿಸಿ ಹಾಕಿರೋದ್ರಿಂದನೂ ತುಂಬ ಏನೋ ಅಷ್ಟೊಂದು ದೀಪಕ್ಕೆ ಕರಿಯೋದೇನು ಬೇಡ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೆ ಕರ್ಕೊಂಡ್ರೆ ಸರಿ ಹೋಗುತ್ತೆ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದೇ ರೀತಿಯಾಗಿ ಮಾಡಿಟ್ಟಿದ್ದನ್ನೆಲ್ಲ ಕೂಡ ಈ ರೀತಿ ಹಾಕ್ಕೊಂಡು ಕರ್ಕೊಂಡ್ಲು. ಎಣ್ಣೆ ಚೆನ್ನಾಗಿ ಕಾದಿದ್ರೆ
ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಮೀಡಿಯಮ್ಸ್ ಫ್ಲೇಮ್ ಮಾಡ್ಕೊಂಡು ಕರೆದ್ಬಿಟ್ರೆ ತುಂಬಾ ಚೆನ್ನಾಗುತ್ತೆ ನೋಡಿ. ಎಷ್ಟು ಮಾಡಿದ್ಲು ಅಷ್ಟನ್ನೆಲ್ಲ ಕರ್ಕೊಂಡು ನೀಟಾಗಿ ಒಂದು ಪ್ಲೇಟ್ಗೆಲ್ಲ ಜೋಡಿಸಿಟ್ಕೊಂಡಿದ್ದಾಳೆ. ಜೊತೆಗೆ ಟೊಮೊಟೊ ಕೆಚಪ್ಪು ಮಯೋನೀಸ್ ಎಲ್ಲ ಹಾಕಿ ಇಟ್ಕೊಂಡು ಅದನ್ನು ಇವಾಗ ಟೇಸ್ಟ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಬಂದಿತ್ತು. ಚೀಸೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿದಂತೂ ತುಂಬಾ ಚೆನ್ನಾಗಿರುತ್ತೆ. ಚೀಸ್ ಹಾಕಿರೋದ್ರಿಂದ ಬಿಸಿದೆ ತಿಂದರೆ ಬೆಟರು. ಈ ಸ್ನ್ಯಾಕ್ಸ್ನ ಇಬ್ಬರು ಮಕ್ಕಳು ಕೂಡ ಸೇರಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು. ಈಸಿಗೂ ಕೂಡ ಮಾಡ್ಬೋದು, ಹೆಲ್ದಿನೂ ಕೂಡ ಅಂತ ಹೇಳ್ಬೋದು. ಮಿಸ್ ಮಾಡದೆ ನೀವೊಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.